ಸರ್ ಇದು ಒಂದು ಮಿನಿ UPS. ನೀವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಮಿನಿ UPS ಬಗ್ಗೆ ತೋರಿಸಿದೀವಿ ನಿಮ್ಗೆ. ಇದು ಅಪ್ಲಿಕೇಶನ್ಸ್ ಇನ್ನೂ ಆಡ್ ಅಪ್ ಮಾಡಿದೀವಿ. ಇಟ್ ಮೀನ್ಸ್ ಇದು ಮಿನಿ UPS ಅಲ್ಲೇ ನೀವು ಒಂದು DC ಫ್ಯಾನ್ ನ ಕೂಡ ಯೂಸ್ ಮಾಡಬಹುದು. ಮತ್ತೆ ಮೊದಲು ಪ್ರೀವಿಯಸ್ ಇದ್ರಲ್ಲಿ ಬಲ್ಬ್ ಮಾತ್ರ ಕೊಡ್ತಾ ಇದ್ವಿ, ಇವಾಗ ಟ್ಯೂಬ್ ಲೈಟ್ ಕೂಡ ನಾವು ಕೊಡ್ತಾ ಇದೀವಿ. ಓಕೆನಾ, ವಿತೌಟ್ ಎನಿ KEB. ಸೋಲಾರ್ ಇಂದಾನೆ ಚಾರ್ಜ್ ಆಗುತ್ತೆ. ನಿಮ್ಗೆ ಇದಿಷ್ಟು ಅಪ್ಲಿಕೇಶನ್ಸ್ ನ ಯೂಸ್ ಮಾಡಬಹುದು. ಅಟ್ ಎ ಟೈಮ್ ಎಲ್ಲ ಯೂಸ್ ಮಾಡಬಹುದು. ಅಟ್ ಎ ಟೈಮ್ ಟ್ಯೂಬ್ ಲೈಟ್ ಮತ್ತೆ ಫ್ಯಾನ್ ಎರಡು ಕೂಡ ಯೂಸ್ ಮಾಡಬಹುದು. ನೋಡಿ ವೀಕ್ಷಕರೇ, ಎರಡು ಟ್ಯೂಬ್ ಲೈಟ್ ರನ್ ಆಗ್ತಾ ಇದೆ, ಒಂದು ಫ್ಯಾನ್ ರನ್ ಆಗ್ತಾ ಇದೆ, DC ಫ್ಯಾನ್ ರನ್ ಆಗ್ತಾ ಇದೆ, ಮತ್ತೆ ಮೊಬೈಲ್ ಕೂಡ ಚಾರ್ಜ್ ಆಗ್ತಾ ಇದೆ. ಇದರಲ್ಲಿ ಬ್ಯಾಟ್ರಿ ಬಂದು 200 ವ್ಯಾಟ್ ಅವರ್ ಬ್ಯಾಟ್ರಿ ಇರುತ್ತೆ. ಓಕೆ, ನೀವು ಸಿಂಗಲ್ ಫ್ಯಾನ್ ಯೂಸ್ ಮಾಡಿದ್ರೆ ಮೋರ್ ದನ್ 3 ಅವರ್ಸ್ ಬ್ಯಾಕಪ್ ಬರುತ್ತೆ. ಓಕೆನಾ, ನಿಮ್ಗೆ ಟ್ಯೂಬ್ ಲೈಟ್ಸ್ ಯೂಸ್ ಮಾಡಿದ್ರೆ ಮೋರ್ ದನ್ 6 ಅವರ್ಸ್ ಬ್ಯಾಕಪ್ ಬರುತ್ತೆ. ಅಂಡ್ ಇದು ಡೇ ಟೈಮ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಬಿಕಾಸ್ ಸೋಲಾರ್ ಎನರ್ಜಿ ಯುಟಿಲೈಸ್ ಮಾಡ್ಕೊಂಡು ಅದು ನಿಮ್ಗೆ ಬ್ಯಾಟ್ರಿ ಕೂಡ ಚಾರ್ಜ್ ಮಾಡ್ತಾ ಇರುತ್ತೆ, ಮತ್ತೆ ನಿಮ್ಮ ಲೈಟ್ ಆಗ್ಬೋದು, ಫ್ಯಾನ್ ಆಗ್ಬೋದು, ರನ್ ಆಗ್ತಾ ಇರುತ್ತೆ. ಒನ್ಸ್ ಸೋಲಾರ್ ಫೇಲ್ಯೂರ್ ಟೈಮ್ ಅಲ್ಲಿ ಆದ್ಮೇಲೆ ನಿಮ್ಗೆ ಇಷ್ಟು ಅವರ್ಸ್ ಬ್ಯಾಕಪ್ ಇರುತ್ತೆ. ಈ ಯೂನಿಟ್ ಜೊತೆ ಏನೇನ್ ಕೊಡ್ತಾ ಇದೆ? ಇದು ಟ್ಯೂಬ್ ಲೈಟ್ಸ್ ವಿತ್ 5 ಮೀಟರ್ಸ್ ವೈರ್ಸ್, ಇಂಡಿವಿಜುವಲ್ ಆನ್ ಆಫ್ ಸ್ವಿಚಸ್ ಇರುತ್ತೆ ಇದಕ್ಕೆ ಟ್ಯೂಬ್ ಲೈಟ್ಸ್ ಗೆ. ಓಕೆ, ಮತ್ತೆ ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಪೋರ್ಟ್, ಮತ್ತೆ 40 ವ್ಯಾಟ್ ಸಿಂಗಲ್ ಪ್ಯಾನಲ್. ಓಕೆ, ದೆನ್ DC ಫ್ಯಾನ್. ಓಕೆ, ಈ ಫ್ಯಾನ್ ಕೂಡ ಇದ್ರ ಜೊತೆಲೇ ಬಂದ್ಬಿಡುತ್ತೆ. ಹೌದು, ಅದ್ರ ಜೊತೆಗೆ ನನಗೆ ಪ್ಯಾನಲ್ ಇಲ್ಲ, ಒಂದು 3 to 4 ಡೇಸ್ ಸೈಕ್ಲೋನ್ ಬಂತು, ನಾನು AC ಇಂದ ಕೂಡ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಒಂದು AC ಚಾರ್ಜರ್ ಕೂಡ ಕೊಡ್ತಾ ಇದೀವಿ. ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್? ಇದು ಕೂಡ ಲೋ ಕಾಸ್ಟ್ ಮಿನಿ UPS. ಓಕೆನಾ, ಇದರಲ್ಲಿ ನೀವು ಕೂಡ ಸೇಮ್ ಬಲ್ಬ್ಸ್ ಯೂಸ್ ಮಾಡಬಹುದು. ಮತ್ತೆ ಇಲ್ಲ ನನಗೆ ಬಲ್ಬ್ಸ್ ಬೇಡ ಅಂತ ಅನ್ನೋರು ಒಂದು ಸಿಂಗಲ್ ಕ್ಯಾಮ್ರಾಸ್ ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. CCTV ಆರಾಮಾಗಿ ಯೂಸ್ ಮಾಡಬಹುದು. ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದೀವಿ. ಹೌದು, ಇದಕ್ಕೂ ಕೂಡ ಸೋಲಾರ್ ಮತ್ತೆ ಕರೆಂಟ್ ಎರಡರಿಂದನೂ ಚಾರ್ಜ್ ಮಾಡೋ ಆಪ್ಷನ್ ಇದೆ. ಈ 4 ಬಲ್ಬ್ಸ್ ಯೂಸ್ ಮಾಡ್ತೀವಿ ಅಂತ ಅಂದ್ರೆ 5 ಅವರ್ಸ್ ಬ್ಯಾಕಪ್ ಇರುತ್ತೆ.